ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಸೈನ್ಯ ಕಟ್ಟಿ ಹೋರಾಡಿದ ವೀರರಾಣಿ ಬೆಳವಡಿ ಮಲ್ಲಮ್ಮಳ 366ನೇ ಜಯಂತಿ ಉತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಆರಂಭದಲ್ಲಿ ಮಲ್ಲಮ್ಮಳ ವರ್ತುಳದಲ್ಲಿ ರಾಣಿ ಮಲ್ಲಮ್ಮಳಿಗೆ ಪೂಜೆ ಸಲ್ಲಿಸಿ ತೆರೆದ ವಾಹನದಲ್ಲಿ ಮಲ್ಲಮ್ಮಳ ಮೂರ್ತಿಯನ್ನು ಇಟ್ಟು ಗ್ರಾಮದ ಗಲ್ಲಿಗಳಲ್ಲಿ ವಾದ್ಯ ಮೇಳದೊಂದಿಗೆ ಸಂಚರಿಸಲಾಯಿತು. ದಾರಿಯುದ್ದಕ್ಕೂ ಮಲ್ಲಮ್ಮಳ ಬಗ್ಗೆ ಜೈಕಾರ ಹಾಕಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರಿಮನಿ, ವೇದಮೂರ್ತಿ ರಾಚಯ್ಯ ಸ್ವಾಮಿಗಳು ರೊಟ್ಟೈನವರ್ಮಠ್, ವೇದಮೂರ್ತಿ ಬಸಯ್ಯ ವಿರಕ್ತಮಠ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಮಲ್ಲಮ್ಮಳ ಮೆರವಣಿಗೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಣ್ಣ ಕರಿಕಟ್ಟಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂಗೀತ್ ಕಿನೇಕರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಯಲ್ಲಪ್ಪ ಬಾರ್ಕಿ, ಗ್ರಾಮ ಪಂಚಾಯತ್ ಸದಸ್ಯರಾದ ರೇಣುಕಾ ಕುರಿ ಹಾಗೂ ಪ್ರಕಾಶ್ ಕಾರಿಮನಿ, ಗಿರಿಮಲ್ ಬಳೆಗಾರ್, ರೈತ ದೂರಿನ್ ರಾಚಪ್ಪ ಮಟ್ಟಿ, ಪ್ರಕಾಶ್ ಹುಂಬಿ, ವಿಶ್ವನಾಥ್ ಪೂಜಾರ್, ಕರವೇಯ ಪಿಂಟು ಗುಡ್ಡದಮಠ್, ರಂಜಾನ್ ನದಾಫ್, ಮಹಂತೇಶ್ ಕರಿಕಟ್ಟಿ, ಪ್ರಾಚಾರ್ಯ ಮಹಂತೇಶ್ ಉಪ್ಪಿನ್, ಶಂಕರ್ ಕರಿಕಟ್ಟಿ, ಇಶಪ್ರಭು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎಂ ಕಾಡೇಶ್ನವರ್, ಹನುಮಂತ್ ಕಕ್ಕೈನವರ್, ಡಾಕ್ಟರ್ ಡಿವೈ ಗರ್ಗದ್, ರಾಣಿ ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಕಾರ್ಯದರ್ಶಿ ಶ್ರೀಮತಿ ಸವಿತಾ ಪಾಟೀಲ್ ಭಾಗವಹಿಸಿದ್ದರು. ಅಲ್ಲದೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇದಕ್ಕೂ ಪೂರ್ವ ಬೆಳಿಗ್ಗೆ 8 ಗಂಟೆಗೆ ಇಶಪ್ರಭು ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ರಾಣಿ ಬೆಳವಡಿ ಮಲ್ಲಮ್ಮಳ ಅಶ್ವರೂಢ ಮೂರ್ತಿಗೆ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅಧ್ಯಕ್ಷರು, ಇಶಪ್ರಭು ಶಿಕ್ಷಣ ಸಂಸ್ಥೆಯವರು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಿಯೋಜಿತ ರಾಣಿ ಬೆಳವಡಿ ಮಲ್ಲಮ್ಮ ಸಿನಿಮಾದ ನಿರ್ದೇಶಕ ಮುಂಬಯಿಯ ಅವಧೂತ ಗುಪ್ತೆ ಹಾಗೂ ಸಂಸ್ಥೆಯ ನಿರ್ದೇಶಕ ಮಂಡಳಿ ಹಾಜರಿದ್ದರು.